ಇವತ್ತು ಬಹಳಷ್ಟು ವಿಚಾರವನ್ನ ತಿಳಿಯುವಂಥ ಒಂದು ಅವಕಾಶ ಅಲ್ವಾ? ಭಾರತೀಯ ಜನತಾ ಪಾರ್ಟಿಯಿಂದ ಸಾಮಾನ್ಯವಾಗಿ ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಗುವಂಥ ಕಾರ್ಯಕ್ರಮ. ಇವತ್ತು ಅದು ಶಕ್ತಿ ಕೇಂದ್ರಕ್ಕೆ ಬಂದಿದೆ ಪರಿವರ್ತನೆ. ಬೂತ್ ಸಂಘಟನೆ ಮತ್ತು ಸ್ಥಳೀಯ ಆಡಳಿತದಲ್ಲಿ ನಮ್ಮ ಪಾತ್ರ, ವಿಕಸಿತ ಭಾರತದ ಅಮೃತ ಕಾಲ, ನಮ್ಮ ಸಕ್ರಿಯತೆ ಅನ್ನುವ 3 ಸಬ್ಜೆಕ್ಟ್ ಅಲ್ವಾ? 3 ಸಬ್ಜೆಕ್ಟ್ಗಳ ಬಗ್ಗೆ ಬಹಳಷ್ಟು ವಿಚಾರವನ್ನು ನಿಮಗೆ ಪುಸ್ತಕವನ್ನು ಪೆನ್ನನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಹೇಳಿ, ನಿಂತ್ಕೊಂಡು ಅಭಿವೃದ್ಧಿ ಬಗ್ಗೆ ತಿಳಿಸಿದ್ದಾರೆ. ಓಕೆ, ಮತ್ತೆ ಬೇರೆ ಯಾವುದ್ರ ಬಗ್ಗೆ ತಿಳಿಸಿದ್ದಾರೆ? ರಾಷ್ಟ್ರಭಕ್ತಿ. ಓಕೆ, ಆನಂದ ಹೇಳಿ. ಒಗ್ಗಟ್ಟಿನ ಬಗ್ಗೆ ಅಂದ್ರೆ ಬೂತಿನ ಬೇರೆ ಏನು ತಿಳ್ಕೊಂಡಿದ್ದೀರಿ? ಬೇರೆ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಹೌದಲ್ವಾ? ಬೇರೆ ಅಂಶಗಳೇನು? ಬಹಳಷ್ಟು ಅಂಶವನ್ನ ಅರ್ಧ ಗಂಟೆ ಸ್ಪೀಚ್ ಮಾಡಿದ್ರಲ್ಲ, ನಮ್ಮ ವೈಚಾರಿಕತೆ ಬಗ್ಗೆ ಸ್ಪೀಚ್ ಮಾಡಿದರು, ವಿಕಸಿತ ಭಾರತದ ಪರಿಕಲ್ಪನೆಯ ಬಗ್ಗೆ ಸ್ಪೀಚನ್ನು ಮಾಡಿದರು. ಕಟ್ಟಕಡೆಯ ವ್ಯಕ್ತಿಯರಿಗೆ ತಲುಪಬೇಕು ಅಂತ ಅಲ್ವಾ? ಸರಿಯಾದ ಉತ್ತರ. ತಲುಪಿದೆಯಾ ಅಂತ ತಲುಪದ ಮುಂದೆ ನಮ್ಮ 3 ಕ್ವಶನ್. ತಲುಪಿದೆಯಾ, ತಲುಪ್ತದ, ಅಥವಾ ಇನ್ನು? ನಿಮ್ಮ ಉತ್ತರ ಏನಕ್ಕೆ ಅಲ್ವಾ? ಅದು ಆಗಿದೆಯಾ? ಯಾಕೆ ಸರಿಯಾಗಿ ಆಗ್ತಾ ಇಲ್ಲ? ಅದಕ್ಕೆ ಸಂಪರ್ಕ ಸರಿಯಾಗಿಲ್ವಾ? ಸರಿ ಆಗ್ಬೇಕು ತಾನೆ? ಅಭ್ಯಾಸ ವರ್ಗದ ಉದ್ದೇಶ ಏನಿರ್ಬೋದು? ಇಷ್ಟೆಲ್ಲ ತರಬೇತಿ ಕೊಡುವಂತ ಇದರ ಉದ್ದೇಶ ಏನಿರ್ಬೋದು? ಉದ್ದೇಶ ಬೇಕು ಅಲ್ಲಲ್ಲ, ಕೆಲಸ ಮಾಡೋದಲ್ಲ. ಸಾಕ? 2 ಇದ್ದದ್ದು 4 ಆಗಿದೆ ಅಂತ ಹೇಳ್ತಾರೆ. ಆ 4 ಇದ್ದದ್ದು 5 ಆಗಿ ಆಗ್ತದೆ ಅಂತ ಕೇಳುದು ಅಷ್ಟೇ ಅಲ್ಲ. ಅದು ಒಳ್ಳೆಯ ಪ್ರಯತ್ನ ಅಲ್ವಾ? ಅತಿಯಾಸೆ ಕೂಡ ತಪ್ಪು, ಅತಿಯಾಸೆ ಜೊತೆಗೆ ಉಂಟಾಗ್ತದೆ ಅಲ್ವಾ? ಅಲ್ವಾ? ಸೊ ಅದಕ್ಕೆ ಹೇಳ್ತಾರೆ, ಇಂಟ್ರಲ್ಲಿ ಬೇಕು ಅನ್ನೋದು ಅದು ಸಾಧ್ಯ ಇಲ್ಲ. ಅದು ಮೂರ್ಖತನ ಮತ್ತು ಅತಿಯಾಸೆ ಅಲ್ವಾ? ಆಗುದಿಲ್ಲ, ಅದು ಆಗುವಂಥದ್ದು ಮಾತಾಡೋಣ ಅಲ್ವಾ? ಅಲ್ವಾ? ಇವತ್ತು ನಿಮಗೆ ಬೆಳಿಗ್ಗೆ ನೀವು ಮಧ್ಯಾಹ್ನ ಎಷ್ಟು ಗಂಟೆಗೆ ಬಂದಿರಿ? 2:30